ಇವಾಗ ಹೊರಟಿರೋದು ಸಕಲೇಶ್ಪುರದಿಂದ ಸುಬ್ರಹ್ಮಣ್ಯಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಮತ್ತೆ ಬಸ್ಸಲ್ಲಿ ವಾಪಸ್ ಬರ್ತಾ ಇದ್ದೀನಿ. ಗಾಡಿನೆಲ್ಲೇ ನಿಲ್ಲಿಸಿದ್ದೀನಿ. ಈ ಒಂದು ಟ್ರೈನ್ ಜರ್ನಿಗೋಸ್ಕರ ಹೊರಟಿದ್ದೀನಿ. ತುಂಬಾ ಸುಂದರವಾಗಿರೋ ಟ್ರೈನ್ ಜರ್ನಿ ಇದು. 6 ವರ್ಷದಿಂದನೂ ಹೋಗಿದ್ದೆ, ಈಗ ಮತ್ತೆ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು. ನಿನ್ನೆ ಆ್ಯಕ್ಚುಲಿ ನಾನು ಇದು ಹೋಗಬೇಕಿತ್ತು, ಮಿಸ್ ಮಾಡಿಕೊಂಡೆ. 3 ಗಂಟೆಗೆ ಟ್ರೈನ್ ಇದೆ ಅಂತ ಅಂದ್ಕೊಂಡ್ಬಿಟ್ಟು ನಾನು ಬಿಸ್ಲಿಗೆ ಹೋಗಿ ಮತ್ತೆ ವಾಪಸ್ ಬಂದು ಇಲ್ಲಿಗೆ ಬಂದು ನೋಡ್ತೀನಿ, ಅದು ಬೆಳಗ್ಗೆ 3 ಗಂಟೆಗೆ ಅಂತ ಹೇಳಿದ್ರೆ ಮಧ್ಯಾಹ್ನ 3 ಗಂಟೆಗಲ್ಲ. ಅದರಿಂದಾಗಿ ನಿನ್ನೆ ಕ್ಯಾನ್ಸಲ್ ಆಯಿತು. ಅದಾದರೆ ಒಂದು ಬೇರೆ ಜಾಗಕ್ಕೆ ಹೋಗಿದ್ದೆ. ಇವಾಗ ಟಿಕೆಟು ಕನ್ಫರ್ಮ್ ಆಗಿದೆ. ಸಕಲೇಶ್ಪುರದಿಂದ ಸುಬ್ರಹ್ಮಣ್ಯಕ್ಕೆ ಒಂದು 70 ರೂಪಾಯಿ ಪೇ ಮಾಡಬೇಕಷ್ಟೇ. ಒಂದ್ಸಲ ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕೆಲ್ಲರೂ ಇದನ್ನ. ಇವಾಗ ಶುರುವಾಗುತ್ತೆ ಸ್ವಲ್ಪ ಹೊತ್ತಿನಲ್ಲಿ. ಮಳೆ ಜಾಸ್ತಿನೇ ಆಗ್ತಾ ಇದೆ, ಕಮ್ಮಿ ಆಗತ್ತೆ ಅಂದ್ಕೊಂಡೆ. ವ್ಯೂ ನೋಡಿ, ಇಲ್ಲಿ ಸಕ್ಕತ್ತಾಗಿದೆ. ಅದಷ್ಟು ಕ್ಲಿಯರ್ ಆಗಿದೆ, ಅಲ್ಲೊಂದು ಬೆಟ್ಟನೂ ಕಾಣೋದು. ಏನು ಬ್ಯಾಡ್ ಲಕ್ ಅಂತ ಹೇಳಿದ್ರೆ ಇದೆಲ್ಲ ಎಷ್ಟು ಚಂದ ಇರುತ್ತೆ ಗೊತ್ತಾಗುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಮಳೆ ರಾಯ ಇವತ್ತೇ. ವೆದರ್ ಮಾತ್ರ ಸೂಪರ್ ಆಗಿದೆ ಆಯಿತಾ. ಪ್ರಾಬ್ಲಮ್ ಏನಂತ ಹೇಳಿದ್ರೆ ಚೂರು ಗುಡ್ಡದ ವ್ಯೂ ಕಾಣಬೇಕಿತ್ತು, ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ಏನೂ ಕಾಣಲ್ಲ, ಕಂಪ್ಲೀಟ್ ಫಾಗಿ ಆಗಿದೆ. ಕಂಟಿನ್ಯೂಸ್ ಆಗಿ ಮೇಂಟೆನೆನ್ಸ್ ಇರುತ್ತೆ ಅಂತಾರೆ ಇದು. ಅದು ಸರಿ ನೋಡಿ. ಈ ವಿಜುವಲ್ಸ್ ಮಾತ್ರ ಸಕ್ಕತ್ತಾಗಿದೆ. ಇಲ್ಲಿ ಕ್ಲಿಯರ್ ಆಗಿದೆ ಮೋಡ ಎಲ್ಲ. ಪ್ಲಾಸ್ಟಿಕ್ ಬಾಟಲ್ ಎಲ್ಲ ಹಾಕಿರೋದು ನೋಡಿ. ಶಿರಬಾಗಿಲು ರೈಲ್ವೆ ಸ್ಟೇಷನ್. ಇಲ್ಲೇನೋ ಜನ ಹಚ್ತಾರ ಪ್ಲಾಸ್ಟಿಕ್ಗಳು ನೋಡಿ ಅಲ್ಲಿ.
ಸುಬ್ರಹ್ಮಣ್ಯ ಹೋದ್ರೂ ಕೂಡಲೇ ಒಂದು ಅರ್ಧ ಗಂಟೆ ಸಿಕ್ತಷ್ಟೇ. ಕೂಡಲೇ ಬಸ್ ಹತ್ತಿದೆ, ಶಿರಾಡಿ ಘಾಟ್ ಮೇಲೆ ಸಕಲೇಶ್ಪುರ ವಾಪಸ್ ಬಂದಾಯಿತು. ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿ ತನಕ ಬಾಯ್ ಬಾಯ್.